ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಗೆ ನನ್ನ ಮತ್ತು ಮರು ತೊಟ್ಲು ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಮ್ಮ ಬಂದಿದ್ದರು, ಆಟೋ ಮಾಡಿಸ್ಕೊಂಡು ಬಂದಿದ್ದರು. ಹಾಗೆ ಇವಾಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಆಟೋದಲ್ಲಿ ಹೋದರೆ. ಹಾಗಾಗಿ ಜಾತ್ರೆ ಇತ್ತು, ಅದರಿಂದ ಬಂದಿದ್ದರು ಕರ್ಕೊಂಡು ಹೋಗ್ಲಿಕ್ಕೆ. ಜಾತ್ರೆಗೂ ಹೋದಂಗಾಯಿತು. ಮತ್ತು ಮರು ತೊಟ್ಲು ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಗಂಡನ ಮನೆಗೆ ತೊಟ್ಲನ್ನ ಕರ್ಕೊಂಬಂದಾಗ ಮತ್ತೆ ತಿರುಗಿ ಮತ್ತೆ ತಾಯಿ ಮನೆಗೆ ಹೋಗೋದು. ಅದಕ್ಕೆ ಮರು ತೊಟ್ಲು ಅಂತ ಶಾಸ್ತ್ರ ಇದೆ ಈ ಕಡೆ ಎಲ್ಲ. ಹಾಗೆ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ, ಅಮ್ಮ, ನಾನು, ನನ್ನ ಮಗ ಮತ್ತು ನನ್ನ ಮಗಳು. ಹಾಗೆ ನೋಡಿ, ಜಾತ್ರೆ ಅದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್, ಯಾಕಂದರೆ ನನಗೆ ಸರಿ ಜಾತ್ರೆದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿಂದ. ಜಾತ್ರೆ ಚೆನ್ನಾಗಿತ್ತು, ತುಂಬ ಲೇಟ್ ಆಯಿತು ಈ ಸರಿ ಅಷ್ಟೇ. ಜನವರಿಯಲ್ಲೇ ಇಡ್ತಿದ್ರು, ಈ ಸರಿ ಏಪ್ರಿಲಿಗೆ ಇಟ್ಟಿದ್ದಾರೆ. ತುಂಬ ಜನ ಸೇರಿದ್ದಾರೆ ನೋಡಿ. ಹಾಗೆ ನಮ್ಮ ಅತ್ತೆಯವರ ಮಾವನ ಮಗಳದ್ದು ಸೀಮಂತ ಕಾರ್ಯಕ್ರಮ ಇತ್ತು. ನನಗೆ ಹೋಗೋಕ್ಕಾಗಲಿಲ್ಲ, ನಮ್ಮ ಮನೆಯವರು ಹೋಗಿದ್ದರು. ಅವರು ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದಿದ್ದರು, ಅದನ್ನೇ ನಾನು ಇದನ್ನೇ ಆ್ಯಡ್ ಮಾಡಿದ್ದೀನಿ. ನಮ್ಮ ಅತ್ತೆನೂ ಹೋಗಿಲ್ಲ, ಮನೇಲಿ ಯಾರೂ ಇರಲಿಲ್ಲ ಅಂದ್ಬಿಟ್ಟು ಅವರು ಹೋಗಿಲ್ಲ. ನಾನಿಲ್ಲಿ ತಾಯಿ ಮನೇಲಿ ಇದ್ನಲ್ಲ, ಹಾಗಾಗಿ ಅವರಿಗೂ ಹೋಗೋಕ್ಕಾಗಲಿಲ್ಲ. ನೋಡಿ, ಗ್ರ್ಯಾಂಡಾಗಿ ಮಾಡಿದ್ದಾರೆ ಸೀಮಂತ. ನಮ್ಮ ಕಡೆಯಿಂದ ಸುಮಾರು ಜನ ಹೋಗಿದ್ದಾರೆ. ಕೋಟದಲ್ಲಿ ಆಗಿದ್ದು ಸೀಮಂತ, ಕುಂದಾಪುರದಲ್ಲಿ. ಏನೋ ಒಂಥರ ಸೀಮಂತ ಇದೆಲ್ಲ ಮಾಡಿಸ್ಕೊಳ್ಳೋದು ಏನೋ ಒಂಥರ ಆ ಟೈಮ್ನಲ್ಲಿ ಅದೇನೋ ಒಂಥರ ಖುಷಿ ಇರುತ್ತೆ, ಸೀಮಂತ ಮಾಡ್ಕೊಳ್ಳೋದು. ನೋಡಿ, ಇವರೆಲ್ಲ ನಮ್ಮ ಊರಿನವರು, ಅಲ್ಲಿ ಗಂಡನ ಮನೆ ಕಡೆ ಊರಿನವರು ಎಲ್ಲರೂ ಹೋಗಿದ್ದಾರೆ. ನೋಡಿ, ಎಲ್ಲರೂ ಕೂತಿದ್ದಾರೆ. ಎಲ್ಲ ತಿಂಡಿ ಬಡಿಸಿ ಇಟ್ಟಿದ್ದಾರೆ ನೋಡಿ. ಇವಾಗ ಆ ತಿಂಡಿ ಬಡಿಸಿರ್ತಾರಲ್ವ, ಆ ತಿಂಡಿನೆಲ್ಲ ಅವ್ರ ಅಣ್ಣ, ಸೀಮಂತ ಐತಲ್ವ, ಅವ್ರ ಅಣ್ಣ ಹೊತ್ಕೊಂಡು ಹೋಗೋದು, ಅಂದರೆ ತಾಯಿ ಮನೆಗೆ ಹೊತ್ಕೊಂಡು ಹೋಗೋದು, ಅದೇನೋ ಪದ್ಧತಿ ಇದೆ. ಇವಾಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ತಿಂಡಿನೆಲ್ಲ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಇವರು. ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಮನೇಲಿ ಇದು ಜಾತ್ರೆಯಿಂದ ತಂದಿದ್ದು, ನಮ್ಮ ಅಕ್ಕ ತಂದು ಕೊಟ್ಟಿದ್ದಾಳೆ ಇದನ್ನ, ನವಿಲು ಥರ ಗಾಡಿ ಇದು, ಅದನ್ನ ಹಿಡ್ಕೊಂಡು ಓಡಾಡಿಸ್ತಿದ್ದಾನೆ. ಅದನ್ನೇ ನೋಡಿ, ಕೆಲವುದೆಲ್ಲ ಜಾತ್ರೆದು ಆಟದ ಸಾಮಾನೆಲ್ಲ ಮುರಿದಾಯಿತು. ಇದೊಂದು ಚೆನ್ನಾಗಿದೆ. ಇವಾಗ ಎಲೆ ಎಲ್ಲ ಜೋಡಿಸಿ ಇಟ್ಟಿದ್ವಿ, ಅದು ಸ್ವಲ್ಪ ಗಾಳಿ ಬರ್ತಾಯಿತ್ತು, ಹಾಗಾಗಿ ಎಲೆ ಎಲ್ಲ ಒಂಚೂರು ಆ ಕಡೆ ಈ ಕಡೆ ಆಗಿದೆ. ಹಾಗೆ ಇವಾಗ ಟೀ ಕುಡಿಯೋ ಸಮಯ ಆಗಿತ್ತು, ಹಾಗಾಗಿ ಟೀ ಇಟ್ಟಿದ್ರು ನಮ್ಮಮ್ಮ. ಅದನ್ನೇ ಟೀನ ನೋಡ್ಕೊತಿದ್ದೀನಿ. ಮಧ್ಯಾಹ್ನ ಬಂದು ಚಿಕನ್ ಗ್ರೇವಿ ಮಾಡಿದರು, ಗ್ರೇವಿ ಥರ ಚೆನ್ನಾಗಿ ಮಾಡಿದರು, ಅಮ್ಮನೇ ಮಾಡಿದ್ದು. ಚೆನ್ನಾಗಿತ್ತು ಚಿಕನ್ ಗ್ರೇವಿ. ಅದನ್ನ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಆಗಲಿಲ್ಲ ನನಗೆ. ಹಾಗೆ ಇವತ್ತು ತುಂಬಾ ಮಳೆ ಬಂತು. ಒಂದು ವಾರದಿಂದ ಜಾತ್ರೆ ಇರೋದ್ರಿಂದನೇನೋ ಮಳೆ ಬಂದಿರಲಿಲ್ಲ, ಸುಮ್ಮನೆ ಗುಡುಗ್ತಿತ್ತು, ಹಾಗೆ ಹೋಗ್ತಿತ್ತು. ಆದರೆ ಇವತ್ತು ತುಂಬ ಒಂದು ಹೆಚ್ಚು ಕಮ್ಮಿ 1 ಗಂಟೆ ಟೈಮೇ ಅನಿಸುತ್ತೆ, ಸಖತ್ತು ಮಳೆ ಬಂತು. ಗುಡುಗು, ಸಿಡ್ಲು. ಹಾಗೆ ಇವಾಗಲೂ ಸಣ್ಣ ಮಳೆ ಬರ್ತಾನೆ ಇದೆ. 1-1.5 ಗಂಟೆ ಅಂತೂ ಚೆನ್ನಾಗಿ ಮಳೆ ಬಂದಿದೆ ನೋಡಿ. ಎಷ್ಟು ಆ ಕಡೆ ಎಲ್ಲ ಫುಲ್ಲು ಮೋಡ ಆಗಿತ್ತು, ಫುಲ್ಲು ಮಳೆ ಬಂತು ಇವತ್ತು. ನಿನ್ನೆ ಮೊನ್ನೆಯಿಂದನೂ ಅಷ್ಟೇ ಗುಡುಗ್ತಾ ಇತ್ತು, ಮಳೆ ಬರಲಿಕ್ಕೆ ಆಗ್ತಿತ್ತು, ಆದರೆ ಬಂದಿರಲಿಲ್ಲ. ಇವತ್ತು ಮಾತ್ರ ಚೆನ್ನಾಗಿ ಮಳೆ ಬಂತು, ತಂಪಾಯಿತು ಎಲ್ಲ. ಫುಲ್ಲು ಸೆಕೆ ಅಂದರೆ ಸೆಕೆ, ಒಳಗಿರೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತೊಂದು ಸ್ವಲ್ಪ ತಂಪಾಯಿತು ಎಲ್ಲ ಕಡೆ. ಮತ್ತು ಸಸಿಗಳಿಗೆ, ಅಡಿಕೆ ಸಸಿಗೆ ಎಲ್ಲ ಚೆನ್ನಾಗಾಯ್ತು ಇವತ್ತು ಮಳೆ ಬಂದು. ನೋಡಿ ಎಷ್ಟು ನೀರು, ತುಂಬಾ ಮಳೆ. ನಮ್ಮಪ್ಪ ನನ್ನ ಮಗಳನ್ನು ಎತ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.